Hello guys, welcome to my channel English with Vasaras sir. Friends, if you are not subscribed to my channel, please subscribe immediately and help me. Today we shall learn about some English phrases like get on and get off and how to use them. Get on and get off are phrasal verbs used to describe entering and exiting vehicles, particularly large ones like buses or trains or boats. We can also use get on for riding bikes and scooters, bicycles. Get on means entering, and get off means leaving the vehicle. These phrasal verbs are used when you are entering a large vehicle such as a bus, train or plane or a boat, or where you typically stand. For example, uh, please get on the bus as quickly as possible. Please get on the bus as quickly as possible. Get on ಅಂದರೆ ವೆಹಿಕಲ್ಸ್ನ ಹತ್ತೋದು, ದೊಡ್ಡ ದೊಡ್ಡ ವೆಹಿಕಲ್ಸ್, ಬಸ್ಸು, ಟ್ರೈನು ಇಂಥವುಗಳನ್ನ ಹತ್ತೋದು. ಗೆಟ್ ಆಫ್ ಅಂದರೆ ಇಳಿಯೋದು, ಬಸ್ಸನ್ನು ಟ್ರೈನನ್ನು, ಪ್ಲೇನನ್ನು, ಬೋಟನ್ನು ಇಳಿಯೋದು ಅಥವಾ ವೆಹಿಕಲ್ ಬೈಕಿಂದ ಇಳಿಯೋದು, ಗೆಟ್ ಆಫ್. ಪ್ಲೀಸ್ ಗೆಟ್ ಆನ್ ದ ಬಸ್ ಆಸ್ ಕ್ವಿಕ್ಲಿ ಆಸ್ ಪಾಸಿಬಲ್ ಅಂದರೆ ಆದಷ್ಟು ಬೇಗ ಬಸ್ ಹತ್ತು. ಪ್ಲೀಸ್ ಗೆಟ್ ಆಫ್ ದ ಟ್ರೈನ್ ಬಿಕಾಸ್ ಟೈಮ್ ಈಸ್ ವೆರಿ ಶಾರ್ಟ್. ನೀನು ಆದಷ್ಟು ಬೇಗ ಟ್ರೈನಿಂದ ಕೆಳಗಡೆ ಇಳಿ, ಏಕೆಂದರೆ ಟ್ರೈನು ಇನ್ನೇನೋ ಲೀವ್ ಬಿಟ್ಬಿಡುತ್ತೆ. ಐ ಮಸ್ಟ್ ಗೆಟ್ ಆಫ್ ದ ಟ್ರೈನ್ ಅಟ್ ದ ನೆಕ್ಸ್ಟ್ ಸ್ಟೇಷನ್. ನಾನು ಮುಂದಿನ ನಿಲ್ದಾಣದಲ್ಲಿ ಟ್ರೈನಿಂದ ಕೆಳಗೆ ಇಳಿತೇನೆ. ಶಿ ವಿಲ್ ಗೆಟ್ ಆಫ್ ದ ಬಸ್ ಸೂನ್. ಅವಳು ಇನ್ನೇನು ಬಸ್ಸಿಂದ ಕೆಳಗಡೆ ಇಳಿತಾಳೆ. ಐ ನೀಡ್ ಟು ಗೆಟ್ ಆನ್ ದ ಬಸ್. ನಾನು ಬಸ್ಸಿಗೆ ಹತ್ತುವ ಅಗತ್ಯವಿದೆ. ಈ ಗೆಟ್ ಆನ್ ಇಸ್ ಬೈಕ್ ಆ್ಯಂಡ್ ರೋಡ್ ಡೌನ್ ದ ಸ್ಟ್ರೀಟ್. ಅವನು ಬಸ್ಸಿಂದ ಬೈಕಿಂದ ಇಳಿದು ಬಸ್ ಈ ಗೆಟ್ ಆನ್ ಇಸ್ ಬೈಕ್ ಆ್ಯಂಡ್ ರೋಡ್ ಡೌನ್ ದ ಸ್ಟ್ರೀಟ್ ಅಂದರೆ ಅವನು ಬೈಕ್ ಮೇಲೆ ಹತ್ತಿ ರಸ್ತೆಯಲ್ಲಿ ಪ್ರಯಾಣ ಮಾಡ್ತಾನೆ, ಡ್ರೈವ್ ಮಾಡ್ತಾನೆ, ರೈಡ್ ಮಾಡ್ತಾನೆ. ಗೆಟ್ ಆನ್ ಅಂದರೆ ಹೊಂದ್ಕೊಂಡು ಹೋಗೋದು ಅಂತಲೂ ಕೂಡ ಅರ್ಥ ಇದೆ. ಮೈ ನ್ಯೂ ಕಾಲೀಗ್ ಆ್ಯಂಡ್